ಕರ್ನಾಟಕದ ಜನತೆ ಹಾಗೂ ನನ್ನ ಕರ್ನಾಟಕದ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಗೈಸ್, ಎಲ್ರಿಗೂ ಈ ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಈ ನಾಗೇಂದ್ರ ಮಾಡುತ್ತಿರುವ ನಮಸ್ಕಾರಗಳು ಹಾಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಸೊ ನಾನು ನಿಮ್ಮನ್ನ ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ಸೊ ಗೈಸ್, ಈಗ ನಾವು ಒಂದು ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಟೈಟಲ್ನಲ್ಲಿ ನೋಡಿರಬೇಕು, ಕಾಲ್ ಕ್ವಿಕ್ ರ್ಯಾಂಡಮ್ ಇಂಗ್ಲೀಷ್ ಅಂತ. ಸೊ ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಅದೇನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ಯಾರ್ಯಾರಿಗೆ ಇಂಗ್ಲೀಷು ಬರಲ್ಲ, ಸೊ ಇಂಗ್ಲೀಷ್ ಸ್ವಲ್ಪ ಕಲಿತು ಇನ್ನೂ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೋ ಅವ್ರು ಇಲ್ಲಿ ಟಾಕ್ ಮಾಡ್ಬೋದು. ಇಂಗ್ಲೀಷ್ನ ಟಾಕ್ ಮಾಡ್ತಾ ಮಾಡ್ತಾ ಕಲ್ತ್ಕೊಬೋದು. ಹಂಗಾಗಿ ಬರ್ದಿರೋ ಕೂಡ ನಿಮ್ಗೆ ಟ್ರೈ ಮಾಡಿ, ಬರೋಷ್ಟು ಟ್ರೈ ಮಾಡಿ. ಏಕೆಂದರೆ ಈಗಿನ ಕಾಲದಲ್ಲಿ ನಮಗೆ ಕನ್ನಡ ಬೆಸ್ಟು, ನಮಗೆ ಮಾತೃಭಾಷೆ. ಸೊ ಅದಕ್ಕಿಂತ ಭಾಷೆ ಯಾವುದೂ ಇಲ್ಲ ಅಂತ ಅಂದ್ಕೊತೀನಿ. ಸೊ ಇಂಗ್ಲೀಷ್, ಯಾಕೆಂದರೆ ಈಗಿನ ಕಾಲದಲ್ಲಿ ನಾವು ಕನ್ನಡ ಜಾಸ್ತಿ ಎಲ್ಲೂ ಮಾತಾಡೋಲ್ಲ. ಕೆಲವು ಕಡೆ ನೀವು ನೋಡಿರ್ಬೇಕು, ಎಲ್ಲ ಇಂಗ್ಲೀಷಲ್ಲೇ. ಈಗ ಇಂಗ್ಲೀಷ್ ಕೆಲವ್ರಿಗೆ ಬರೋರು ಇರ್ತಾರಲ್ಲ, ಅವರು ಏನು ನಾವೇ ಇಂಗ್ಲೀಷ್ ಹೀಗೆ ಕಲ್ತ್ಬಿಟ್ಟಿದ್ವಿ ಅಂತ ಇಂಗ್ಲೀಷಲ್ಲೇ ಮಾತಾಡೋದು ತುಂಬ ನಮ್ಮನ್ನ ಹೇಳ್ಸೋರು ಇರ್ತಾರೆ ಫ್ರೆಂಡ್ಸ್. ಹಂಗಾಗಿ ನಾವು ಸ್ವಲ್ಪ ಇಂಗ್ಲೀಷ್ನು ಕಲಿಯೋಣ. ಸೊ ನೀವೆಲ್ಲರೂ ಹೋಗ್ಬೇಕಾಗುತ್ತೆ, ನೀವು ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ನಾನು ಈ ಆ್ಯಪ್ನ ತಿಳಿಸ್ಕೊಡ್ತಾಯಿದ್ದೀನಿ. ಸೊ ಹಂಗಾಗಿ, ಯಾಕೆಂದರೆ ನಾವು ಎಲ್ಲೇ ಹೋದರೂ ಕನ್ನಡನೇ ಮಾತಾಡಬೇಕು, ಕನ್ನಡನ ಬೆಳೆಸಬೇಕು, ಅದು ನಿಜನೇ. ಸೊ ಇಂಗ್ಲೀಷು ನಾವು ಸ್ವಲ್ಪ ಕಲ್ತಿದ್ರೆ ನಮಗೂ ಯೂಸ್ ಆಗುತ್ತೆ. ಈಗಿನ ಕಾಲದಲ್ಲಿ ಕನ್ನಡಕ್ಕಿಂತ ಹೆಚ್ಚು ಇಂಗ್ಲೀಷೇ, ಬೇರೆ ಬೇರೆ ಭಾಷೆಗಳೇ ಜಾಸ್ತಿ ಯೂಸ್ ಮಾಡೋದಾಗ್ಬಿಟ್ಟಿದೆ. ಹಾಗಾಗಿ ನಾವು ಸ್ವಲ್ಪ ಅವ್ರ ಜೊತೆ ಮಾತಾಡಬೇಕು ಅಂದಾಗ, ಸೊ ಕೆಲವು ಇಂಟರ್ವ್ಯೂಗಳಿಗೆ ಹೋಗ್ತೀರಾ, ತುಂಬ ಜಾಬ್ನ ಟ್ರೈ ಮಾಡೋರು ಇರ್ತೀರ. ಹಂಗಾಗಿ ಸೊ ಅವ್ರ ಇಂಟರ್ವ್ಯೂಗಳಿಗೆ ಏನು ಕನ್ನಡದಲ್ಲೇ ಮಾತಾಡೋಲ್ಲ ಅವರು. ನಮಗೆ ಕನ್ನಡ ಬರುತ್ತೆ, ಅವ್ರಿಗೂ ಬರುತ್ತೆ ಕನ್ನಡ, ಆದರೆ ಕನ್ನಡದಲ್ಲಿ ಯಾರು ಮಾತಾಡೋಲ್ಲ ಗೈಸ್, ಎಲ್ಲ ಇಂಗ್ಲೀಷಲ್ಲೇ ಮಾತಾಡೋದು. ಹಂಗಾಗಿ ಸೊ ನಾವು ಸ್ವಲ್ಪ ಇಂಗ್ಲೀಷ್ ಕಲಿತ್ರೆ ನಮಗೂ ಒಳ್ಳೆಯದೇ ಅಲ್ವಾ. ಹಾಗಂತ ನಮ್ಮ ಕನ್ನಡನ ಯಾವತ್ತೂ ಮರಿಬಾರ್ದು, ಕನ್ನಡನ ಬೆಳೆಸ್ಬೇಕು, ಕನ್ನಡನ ಉಳಿಸ್ಬೇಕು ಗೈಸ್. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತೀರಾ ಅಥವಾ ಮುಂದೆ ನೋಡೋರು ಇದ್ದೀರಾ, ಅವರೆಲ್ಲ ನೋಡಿ ಎಂಜಾಯ್ ಮಾಡಿ. ಹಾಗೆ ನೋಡಾದಮೇಲೆ ಈ ಚಾನಲ್ಗೆ, ನಾಗೇಂದ್ರ ಎಂಟರ್ಟೈನರ್ ಯೂಟ್ಯೂಬ್ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ದಿಸ್ ಮೈ ಚಾನಲ್. ನೀವು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಒಂದು ಇದು ಸಿಗುತ್ತೆ, ಯೂಸು ಆಗ್ಬೋದು, ಅಥವಾ ಸಬ್ಸ್ಕ್ರೈಬರ್ಸು, ಅಥವಾ ಒಂದು ವಾಚ್ ಟೈಮು ಎಲ್ಲ ಸಿಗುತ್ತೆ ಗೈಸ್. ಹಂಗಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮುಂದೆ ನಾವು ಹೆಚ್ಚೆಚ್ಚು ವೀಡಿಯೋ ಹಾಕೋಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಗೈಸ್, ಬನ್ನಿ ಗೈಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. Page 1 of 9. Settings. Weather. Play Store. Weather. Play Store. Play Store. ಸೊ ಗೈಸ್, ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕಾಲ್ ಕ್ವಿಕ್ ರ್ಯಾಂಡಮ್ ಇಂಗ್ಲೀಷ್ ಅಂತ ಟೈಪ್ ಮಾಡಿ, ಅಥವಾ ವಾಯ್ಸ್ ಸರ್ಚಲ್ಲಿ ಹೇಳಿ, ಆವಾಗ ಈ ಥರ ಬರುತ್ತೆ ಸುಮಾರು. ನೋಡಿ ಇಲ್ಲಿ ನಾನು ಎಕ್ಸಾಂಪಲಿ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಬ್ಲೂ ಕಲರು, ರೆಡ್ ಕಲರು, ಬ್ಲೂ ಕಲರು, ಬ್ಲ್ಯಾಕ್ ಕಲರ್ ಇದೆ ನೋಡಿ ಇಲ್ಲೊಂದು, ಅದು ಆ ಆಪ್ಷನ್ನು. ಇದಾದಮೇಲೆ ಬರುತ್ತೆ ಯಾವ ಆಪ್ಷನ್ ಯಾವುದಾದ್ಮೇಲೆ ಬರುತ್ತೆ ಅಂದರೆ, 1 2 3 ಆಪ್ಷನ್ ಆದಮೇಲೆ 4ನೇದು ಅದೇ. ಕೆಲವರಿಗೆ ಫಸ್ಟೇ ಸಿಗ್ಬೋದು, ಸೊ ಅವ್ರಿಗೆ ಸಿಕ್ಕಿದ್ರೆ ಒಳ್ಳೆಯದೇ. ಹಂಗಾಗಿ ಕೆಲವ್ರು ಪಾಪ ಹುಡುಕ್ದಾಗ ಕೆಲವ್ರಿಗೆ ಹಿಂಗೆ ಸಿಗ್ಬೋದು, ನನಗೆ ಸಿಕ್ಕಿದೆಲ್ಲ ಆ ಥರ. ನಾನು 3ನೂ ತೋರಿಸ್ತೀನಿ. ನೋಡೋ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದೆ ಕಾಲ್ ಕ್ವಿಕ್ ರ್ಯಾಂಡಮ್ ಇಂಗ್ಲೀಷ್ ನ್ಯೂ ಲೈನ್ ಅಂತ ಬರುತ್ತೆ ನೋಡಿ, ಬ್ಲ್ಯಾಕ್ ಕಲರು, 4ನೇ ಆಪ್ಷನು. ಸೊ 18 MB ಇದೆ ಇದು. ಸೊ ಗೈಸ್, ಇದು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓಪನ್ ಕೊಡೋಣ. ಸೊ ಓಪನ್ ಕೊಟ್ಟಾಗ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೇಳುತ್ತೆ ಅಷ್ಟೇ. ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಆದರೂ ನಾನು ನಿಮ್ಗೆ ಹೇಳ್ತೀನಿ, ಅಷ್ಟೇ ಅದರಲ್ಲಿ ಕೊಡಬೇಕಾಗಿರೋದು, ಕಂಟಿನ್ಯೂ ವಿತ್ ಗೂಗಲ್. ನೋಡಿ, ಪ್ರಾಕ್ಟೀಸ್ ಇಂಗ್ಲೀಷ್ ಅಂತ ಒಂದಿದೆ ನೋಡಿ, ಟಾಕ್ ಟು ಎನಿ ಇಂಗ್ಲೀಷ್ ರೋಡ್ನ ವರ್ನರ್ ಅಂತ ಇದೆ ನೋಡ್ರ. ಟಾಕ್ ಟು ಎನಿ ವಿತ್ ಇಂಗ್ಲೀಷ್ ವರ್ನರ್ ಅಂತ ಇದೆ. ಇಲ್ಲಿ ಅಲೋ ಮೈಕ್ರೋಫೋನ್ ಅಂತ ಕೇಳುತ್ತೆ, ಆಗ ವೈ ಯೂಸಿಂಗ್ ದಿ ಆ್ಯಪ್ ಅಂತ ಕೊಡಿ. ಅಲ್ಲಿ 3 ಇರುತ್ತೆ, ವೈ ಯೂಸಿಂಗ್. ಇನ್ನೇನಿಲ್ಲ. ಸೊ ಗೈಸ್, ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರಾ ಅಥವಾ ಮುಂದೆ ನೋಡ್ತೀರಾ ಅವರೆಲ್ಲ ಲೈಕ್, ಶೇರ್, ಕಮೆಂಟ್, ಸಪೋರ್ಟ್ ದಿಸ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ಬೈ ಬೈ, ಟಾಟಾ, ಲವ್ ಯು, ಟೇಕ್ ಕೇರ್. ಮುಂದೆ
ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಬೇಕು ಅಷ್ಟು ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಬಾಯ್ಸ್. ಓಕೆ ಗೈಸ್, ಬಾಯ್, ಟಾಟಾ, ಲವ್ ಯು, ಟೇಕ್ ಕೇರ್.